ಹಲೋ, ನಾನು ನಿಮ್ಮ ಮನೆಯ ಲಕ್ಷ್ಮಿ ಬ್ಲಾಗ್ಸ್. ನಾನಿವತ್ತು ಹಸು ಹಾಲು ಕರೀತಾ ಇದ್ದಾರೆ. ನಾನು ಬಂದಿದ್ದೀನಿ ನೋಡಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಅಪ್ಪ, ನನಗನ್ಕ ನೋಡೋಕ್ಕೆ ಒಂದು ಸೂಪರ್ ಅನ್ನಂಗೆ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಹಸು ನೋಡಿ, ಒಂದು ಸ್ವಲ್ಪನೂ ಏನೂ ಇದು ಮಾಡಲ್ಲ, ಸೈಲೆಂಟಾಗಿ ನಿಂತ್ಕೊಳ್ಳುತ್ತೆ. ಒಂದು ಸ್ವಲ್ಪನೂ ಒದೆಯೋದು ಇಲ್ಲ. ನಾವು 4-5 ಜನ ನಿಂತಿದ್ದೀವಿ, ಗಾಬರಿನೂ ಮಾಡ್ಕೊಳ್ಳಿಲ್ಲ, ಸೈಲೆಂಟಾಗಿ ನಿಂತಿತ್ತು. ನಂಗೆ ತುಂಬ ಖುಷಿ ಆಯಿತು, ನೋಡು ಸುಮ್ಮನೆ ನಿಂತಿದೆಯಲ್ಲ ಅಂತ. ಹಾಗೆಯೇ ನೋಡಿ, ಅಮ್ಮ ಮಗಳು ಎಷ್ಟು ಮುದ್ದಾಗಿದ್ದಾರೆ ಅಲ್ಲ, ಎಷ್ಟು ಚೆನ್ನಾಗಿ. ಅಂದರೆ ನೋಡ್ತಾ ಇದ್ದರೆ ಇನ್ನೂ ನೋಡ್ತಾ ಇರಬೇಕು ಅನಿಸುತ್ತೆ ಆ ಅಮ್ಮ ಮಗಳನ್ನಿಬ್ಬರೂ. ಅಷ್ಟು ಚೆನ್ನಾಗಿ ನೋಡಿ, ಅಮ್ಮನ್ನ ನೋಡಿ ಹೆಂಗೆ ಮುದ್ದು ಮಾಡ್ತಾ ಇದೆ ಅಂತ. ಅವ್ರ ಅಮ್ಮನ್ನ ಅಲ್ವಾ. ನಿಜವಾಗ್ಲಪ್ಪ, ನಂಗೆ ತುಂಬ ಇಷ್ಟ ಆಯಿತು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಏನು ಅಂದರೆ, ಈಗ ಸಾಮಾನ್ಯವಾಗಿ ಊರುಗಳಲ್ಲಿ ನಮ್ಮನೇಲಿ ಮಾತ್ರ ಯಾವತ್ತೂ ಕರಿಗೆ ಹಾಲನ್ನ ಮಾತ್ರ ಮೋಸ ಮಾಡಲ್ಲ. ಕರುಗೆ ಎಷ್ಟು ಬೇಕೋ ಅಷ್ಟು ಹಾಲು ಬಿಟ್ಬಿಟ್ಟು ಕರ್ಕೊಳ್ಳೋದು ಅಷ್ಟೇ. ನೋಡಿ ಇವಾಗ ನೋಡಿ ಹೆಂಗೆ ಮೇಯ್ತಾ ಇದೆ ಅಂತ ಆ ಕರು. ಹಸುನೂ ಅಷ್ಟೇ, ನಮ್ಗೆ ಹಾಲು ಕರ್ಕೊತಿರ್ಬೇಕಾದ್ರೆ ಏನೂ ತೊಂದರೆ ಕೊಡಲ್ಲ, ಸೈಲೆಂಟಾಗಿರುತ್ತೆ. ಅಂದರೆ ಜಾಸ್ತಿ ತೊಂದರೆ ಕೊಡಲ್ಲ ಹಾಲು ಕರಿವಾಗ, ಚೆನ್ನಾಗಿ ಇದು ಮಾಡುತ್ತೆ. ಪಕ್ಕದ ಮನೆಯವರು ನನ್ನ ಅಕ್ಕ ಹೆಂಗೆ ಅಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಹೆಂಗೆ ಗೊತ್ತಕ್ಕ, ಬೆಂಗಳೂರು ಅಂತ ಗೊತ್ತಿಲ್ಲ, ಇಲ್ಲಿ ಪಾಪ ಕಷ್ಟಪಟ್ಟು ದುಡ್ತಾರೆ. 3-4 ಕಸಕ್ಕೆ ಹೇಳ್ತಾರೆ ಬೆಂಗಳೂರಾಗ. 350 ರೂಪಾಯಿ ನಮ್ಮ ಬೇಡವಾ ಓದೋ ಅಕ್ಕ ಹೇಳಕ್ಕೆ. ಅಲ್ಲಿ ಅದೆಲ್ಲ ಪ್ರಾಬ್ಲಮ್ಮು. ನಾನು ಕೇಳಕ್ಕೆ ಅಲ್ಲಿ ಚೊಟ್ಟಿ ಯಾವುದು ಭದ್ರದ ಯಾವುದು ಅವ್ರಿಗೆ ಗೊತ್ತೈತೆ ಅಲ್ಲ. ನಮ್ಮ ಓಟ್ ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಬೇಡವ ಅಂತ ಅದು ಚೊಟ್ಟು ಗೊತ್ತೈತೆ ಅಲ್ಲ, ಭದ್ರದ್ದು ಗೊತ್ತೈತೆ ಅಲ್ಲ ಅಂತ ಅಂದೆ. ನಾಗರಮ್ಮವ್ವ ನಾನು ಯಾವಾಗ ಹೋದ ವರ್ಷ ಇಷ್ಟು ದಿನ ತನಕ ಮಾಡ್ಕೊಂಡಿದ್ದೆ, ಇದು ಬರಬೇಡ ನನಗೆ ಯಾವಾಗ ಕಮ್ಮಿ ರೇಟ್ ಇತ್ತಲ್ಲ ಅಂದ್ಬಿಟ್ಟು. ಯಾವಾಗ ಈಗ ರೇಟ್ ಜಾಸ್ತಿ ಆಯಿತು ತಗೊಂಡೆ ಇಲ್ಲ. ಆಮೇಲೆ ಹಸಲಕಾಯಿ ಒಂದು ಕಾಯಿ ಅಕ್ಕ ಮೇಲ್ಗಡೆ ಸಿಗುತ್ತೆ, ಏನು ಸಿಕ್ಕಲ್ಲ. ಅಯ್ಯೋ ನಿಜ ಇಲ್ಲ. ಇನ್ನೊಂದು ನೆಮ್ಮದಿ ಜೀವನ ಇಲ್ಲ ಕನಕ. ಆಮೇಲೆ ಅಲ್ಲಿ ಏನು ಅಕ್ಕ, ನಾನೇ ಮದುವೆ ಮುಗಿದೊಡೆಯ ಸಿಟಿ ಬೇಕು ಅಂತಿದೆ. ಇವಾಗ ಅನ್ಸುತ್ತೆ ಅಕ್ಕ, ನಮಗೊಂದು ಮನೆ ಅಂತ ದೇವರಲ್ಲಿ ಸುಮ್ಮನೆ ಒಂದು 2 ದಿನದಲ್ಲ ಬೇಸಿಕೊಂಡು ತಗೊಬಿಟ್ಟು ಆ ಡೈರಿಗೆ ಹಾಕೊಂಡು ನೆಮ್ಮದಿಗೆ ಇಟ್ಬಿಡೋದು ಅಕ್ಕ. ಅಲ್ಲೆಲ್ಲ ರೈತು ಮನೆ ಹುಡ್ತವ್ನಿಗೆ ನಮ್ಮ ಮನೆಗೆ ಲೀಸು ಕೊಡಲ್ಲ. ನಾವು 5 ಲಕ್ಷ ಕೊಟ್ಟು ಲೀಸ್ ಹಾಸ್ಕೊಂಡಿದ್ದೆವು, ಈಗ ಲೀಸು ಕೊಡೋದು ನಾವು. ನೀವು ಬಾಡಿಗೆಗಿಲ್ಲ, ಬಾಡಿಗೆಗೆ 9 ಸಾವಿರ ಕೊಡಿ ಅಂತ. ನಾವೇನು ಆ ಮನೆಗೆ 9 ವರ್ಷ, ನೀವು ಆ ಮನೆ ಇವಾಗ ಹೇಳ್ತೀವಿ, ಈ ಮನೆಗೆ 5 ಲಕ್ಷ ಕೊಟ್ಟು ಲೀಸ್ ಹಾಸ್ಕೊಂಡಿದ್ರ ಅಂತೀವಿ. ನಮ್ಮ ಅತ್ತಿಗೆ ಹೆಂಗಟ್ಟು ಬಂದಿದ್ದು ಆ ಮನೆಗೆ 6 ರೇಂಜ್ಗೆ ಇದೆ ಅಂತ ಬೆಂಗಳೂರಲ್ಲಿ ಹುಡುಕಿ ಈ ಮನೆಗೆಲ್ಲ. ಈ ಮನೆ ಬಾಡಿಗೆ 30 ಸಾವಿರ 40 ಸಾವಿರ, ಈ ಮನೆ 30 ಸಾವಿರ ತಿಂಗಳು, 30 ಸಾವಿರ 40 ಸಾವಿರ ಈ ಥರ ಇದೆ ಮನೆ. ಈ ಫೆಸಿಲಿಟಿ ಈ ಥರ ಬಿಟ್ಟು ನಾನು ಬರ್ತೀನಿ. ತಿರುಪತಿ ಕಟ್ಟರು ನಿಮ್ಗೆ ಹಿಂದಿದ್ದು ಕಾಣಿಸಿಲ್ಲ, ಮುಂದಿದ್ದು ಕಾಣಿಸಿಲ್ಲ, ಇಲ್ಲೇ ನೋಡೋದು ಕಾಣಿಸಿಲ್ಲ. ಈ ಮಂಗಳಕರ ಮನೆಗೆ ಈ ಥರ ಮನೆ ನೋಡಿದ್ರೆ ನಾವು ರೈಟ್ ಇದೆ ಕಣಕ್ಕ. ಹೌದು
ಅದೇ ಸ್ಥಾನದ ಮೇಲೆ ಹಂಗೆ ಬಟ್ಟೆ ಒಗೆಯೋದು ಅದು ನೀರೆಲ್ಲ ಅಲ್ಲಿಗೆ ಹೋಯ್ತದೆ. ಅದು ಎಲ್ರಿಗೂ ಕೊಟ್ಬಿಟ್ಟಾರಂತೆ ನುಲಕ್ಕಿಲ್ವಂತೆ ಗೋರಂಗ ಇಲ್ಲ ಹಂಗೆ ಬರ್ತವೆ. ಅಂಕಲ್ ನಿಮ್ದೆಲ್ಲಿ ಮಾಡಿದ್ರಿ ಅಕ್ಕ? ನಿಮ್ದು ಅಲ್ಲಿತ್ತಲ್ಲ ಕ್ಯಾನ್ಸಲ್ ಆಯ್ತಾ? ಬಿಲ್ಡಿಂಗ್ ಒಬ್ಬರು ಆದರೆ ಬಾಡ್ಗೆ ಹತ್ರ ನಮ್ಮ ಜಮೀನಲ್ಲಿ ಅವರೆಕಾಯಿ ಹಾಕಿದ್ರು. ಸರಿ ಅವರೆಕಾಯಿ ಕಿತ್ಕೊಂಬರೋಣ ಅಂತ ಹೋಗಿದ್ದು. ಮತ್ತು ಇನ್ನೊಂದು ಏನು ಅಂದರೆ ಕಾಯಿ ಯಾವುದು ಚೊಟ್ಟೆ ಯಾವುದು ಒಂದು ಗೊತ್ತಾಗ್ತಿರ್ಲಿಲ್ಲ. ಏಕೆಂದರೆ ಇದು ತುಂಬಾ ಚಿಕ್ಕದು ಕಾಯಿ. ನಾವು ತೊಗೊಳ್ಳೋ ಕಾಯೆಲ್ಲ ಅಂದರೆ ನಾವು ಬೆಂಗಳೂರಲ್ಲಿ ತೊಗೊಳ್ಳೋ ಕಾಯಿವೆಲ್ಲ ಕಾಳೆಲ್ಲ ತುಂಬ ದಪ್ಪ ದಪ್ಪ ಇರ್ತವೆ. ಇದರಲ್ಲಿ ಏನೋ ಗೊತ್ತಿಲ್ಲ, ಕಾಯಿ ಯಾವುದು ಚೊಟ್ಟೆ ಯಾವುದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಆಮೇಲೆ ಇನ್ನೊಂದು ಏನು ಅಂದರೆ ಅಮ್ಮ ಇನ್ನೊಂದಷ್ಟು ಕಿತ್ಕೊಂಡು ಹೋಗು ಅಂತ ಅಂದರು. ನನಗೆ ಬೋರ್ ಅನ್ನಿಸ್ತು. ಹಾಗಾಗಿ ನಾನು ಜಾಸ್ತಿ ಏನು ಕಿತ್ಕೊಳ್ಳೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಕಿತ್ಕೊಂಡು ತುಂಬಾ ಇವಾಗ ಹೂವು ಚೊಟ್ಟು ಆಗಿದೆ, ತುಂಬ ಹೂವು ಚೊಟ್ಟಾಗಿದೆ. ಇಲ್ಲ ದನಗೆ ಮೇಯಿಸ್ಬಿಡ್ತೀವಿ ಅಂತ ಹೇಳ್ತಾಯಿದ್ರು. ಏಕೆಂದರೆ ಕಾಯಕ್ಕಾಗಲ್ಲ, ಆ ಕಡೆ ಈ ಕಡೆ ಓಪನ್ ಇದೆ, ದನಗಳೆಲ್ಲ ಬಂದು ಮೇಯ್ಕೊಂಡ್ಬಿಡ್ತವೆ ಅಂತ ಹೇಳ್ತಾಯಿದ್ರು. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಯಾವ ಕಡೆ ತಿರುಗಿದ್ರೂ ಅವರೆಕಾಯಿ ಸ್ಮೆಲ್ಲೇ ಸಖತ್ತಾಗಿತ್ತು. ಅದರ ಎಕ್ಸ್ಪೀರಿಯೆನ್ಸು ಸೂಪರ್ ಚೆನ್ನಾಗಿತ್ತು ನನಗೆ. ನಾನು ತುಂಬ ವರ್ಷಗಳಾಗಿತ್ತು ನಮ್ಮಮ್ಮನ ಮನೆ ಜಮೀನಿಗೆ ಹೋಗಿ. ವರ್ಷಗಳು ಅಂತಂದರೆ ನಾನು ಚಿಕ್ಕವಳಾಗಿದ್ದಾಗ ಹೋಗಿದ್ದು. ನನ್ನ ಫಸ್ಟ್ ಟೈಮ್ ನಾನು ಜಮೀನಿಗೆ ಹೋಗಿದ್ದು. ಬಟ್ ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನನಗೆ. ಏನೋ ಒಂಥರ. ಆಮೇಲೆ ಇನ್ನೊಂದು ಏನು ಅಂದರೆ ಇದು ಸ್ವಲ್ಪ ಬೇಸಿಗೆ ಟೈಮ್ ಅಲ್ವಾ, ಹಾಗಾಗಿ ಅಷ್ಟು ಹಸ್ರಾಗಿ ಕಾಣಿಸ್ತಿರ್ಲಿಲ್ಲ. ಎಲ್ಲ ಅವ್ರವ್ರ ಮನೇಲಿ ಅಂದರೆ ಜಾಸ್ತಿ ಜಮೀನು ಹತ್ರ ಯಾರು ಅಷ್ಟು ಜನಗಳು ಇಲ್ಲ. ಅಂದರೆ ಇದು ಬೇಸಿಗೆ ಆಗಿರೋದ್ರಿಂದ ಅಷ್ಟು ಇದಾಗಿಲ್ಲ. ಪಕ್ಕದಲ್ಲೇ ನಮ್ಮ ಜಮೀನು ಪಕ್ಕದಲ್ಲೇ ಒಬ್ಬರು ಬಾಳೆ ಹಾಕಿದ್ದಾರೆ. ಮತ್ತು ನಮ್ಮದು ಆ ಕಡೆ ನಮ್ಮದು ಅಂದರೆ ಮಾವಿನ ಮರ ಇದೆ. ಮಾವಿನ ಹಣ್ಣಿನ ಮರದ ಪಕ್ಕದಲ್ಲೇ ಅವರು ಶುಂಠಿ ಹಾಕಿದ್ದಾರೆ. ನಮ್ಮದು ಮಾತ್ರ ಅವರೇ ಮಾತ್ರ ಇದೆ. ಅಂದರೆ ಅವರೇ ಇನ್ನೂ ಹೂವು ಚೊಟ್ಟಾಗಿರೋದ್ರಿಂದ ಅದನ್ನು ಇದು ಮಾಡಿಲ್ಲ. ತುಂಬ ಚೆನ್ನಾಗಿತ್ತು ಅವರೆಕಾಯಿ ಮಾತ್ರ. ನಾನು ಅನ್ಸ್ಲಕಾಯಿ ವೆರೈಟೀಸ್ ಮಾಡ್ಕೊಂಡು ತಿಂದಿದ್ದೀವಿ. ಚೆನ್ನಾಗಿ ತಿಂದಿದ್ದೀವಿ ಕಾಳು ಹಾಕೊಂಡು. ಅಂದರೆ ಬೆಂಗಳೂರಲ್ಲಿ ಒಂದು ಕಾಲು ಕೆಜಿಗೆ 100 ರೂಪಾಯಿ ಕೊಟ್ಟು ತಗೊಳ್ಳೋ ಬದಲು ಅಲ್ಲಿ ಅಮ್ಮನ ಮನೇಲಿ ಸಿಕ್ಕಿರೋದನ್ನ ತಗೊಂಡು ಬಂದು ಚೆನ್ನಾಗಿ ಸೂಪರಾಗಿ ಇತ್ತು. ಆಮೇಲೆ ಹಾಗೇನೆ ನಮ್ಮ ಅಮ್ಮವ್ರ ಮನೆ ತುಂಬ ಹೂವು ಎಷ್ಟು ಹೂವು ಕಚ್ಚಿದೆ ಅಂದರೆ ಮಾವಿನಕಾಯಿ ಮೇಲೆ ಮಾವಿನಕಾಯಿ ಆಗಿದ್ದಾವೆ. ನಿಮಗೆ ನಾನು ಝೂಮ್ ಮಾಡಿ ತೋರಿಸ್ದೆ, ಅದು ಸರಿಯಾಗಿ ಬಂದಿಲ್ಲ. ತುಂಬ ಅಂದರೆ ತುಂಬ ಮಾವಿನಕಾಯಿ ಇದೆ, ತುಂಬ ಇತ್ತು. ನಾನು ನಿಮಗೆ ಝೂಮ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಅದು ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಅದು ಕಾಯಿ ಆಗೋ ಟೈಮ್ನಲ್ಲಿ ಹೋದರೆ ಮಾತ್ರ ಎಲೆಗೊಂದು ಕಾಯಿ ಇರುತ್ತವೆ, ಅಷ್ಟು ನಮ್ಮ ಮರದಲ್ಲಿ. ತುಂಬಾ ಇದು ತುಂಬ ವಯಸ್ಸಾಗಿದೆ ಈ ಮರಕ್ಕೆ.